ನ್ಯೂಸ್ 18 ಕನ್ನಡದಲ್ಲಿ ಮುನಿರತ್ನ ಮಹಾರಹಸ್ಯ ಸೋಲಿಗೆ ಹೆಣೆದಂತ ಗೆಲ್ಲೋ ಗೇಮ್ ರಹಸ್ಯ ಇದು ಉಪಚುನಾವಣೆಗೆ ಕುರುಕ್ಷೇತ್ರದ ಚಕ್ರವ್ಯೂಹ. ದಿನೇ ದಿನೇ ಅತಂತ್ರರಾಗ್ತಾ ಇದ್ದಾರೆ ಅನರ್ಹರು. ರಾಜಕೀಯ ಭವಿಷ್ಯವೇ ಅತಂತ್ರವಾಯ್ತಾ ಅನ್ನುವ ಪ್ರಶ್ನೆ ಈಗ ಸಹಜವಾಗಿ ಕಾಡ್ತಾ ಇದೆ. ಚುನಾವಣೆಗೂ ಮುನ್ನವೇ ಶುರುವಾಯ್ತಾ ಆತಂಕ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕೆಂದ್ರೆ ಸಿಎಂ ಯಡಿಯೂರಪ್ಪನವರ ನಿವಾಸಕ್ಕೆ ಪ್ರತಿದಿನ ಅನರ್ಹ ಶಾಸಕರು ಯಾವ ರೀತಿಯಾಗಿ ಎಡತಾಗ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆ ಆತಂಕ ಅವರಿಗೆ ಯಾವ ರೀತಿಯಾಗಿ ಕಾಡ್ತಾ ಇದೆ ಅನ್ನೋದು. ಇನ್ನು ಆ ಅನರ್ಹ ಶಾಸಕರಿಗೆ ಎದುರಾಯ್ತಾ ಸೋಲಿನ ಭೀತಿ ಅನ್ನುವ ಪ್ರಶ್ನೆ ಕೂಡ ಇದೆ. ಪತ್ನಿ ಮಗಳನ್ನ ನಿಲ್ಲಿಸಲ್ಲ ಅಂತ ಇದ್ದಾರೆ ಆ ಅನರ್ಹ ಶಾಸಕ. ಅದಕ್ಕೆ ಯಾರನ್ನ ಅಭ್ಯರ್ಥಿ ಮಾಡ್ತಾ ಇದ್ದಾರೆ ಗೊತ್ತಾ? ಯಾರನ್ನ ಈ ಅನರ್ಹ ಶಾಸಕ ತಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಇದು ರಾಜರಾಜೇಶ್ವರಿ ನಗರಕ್ಕೆ ಹೊಸ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಾಜರಾಜೇಶ್ವರಿ ನಗರ ಅಂದ್ರೆ ಇಟ್ಸ್ ನನ್ ಅದರ್ ದನ್ ಮುನಿರತ್ನ ಅವರ ಕ್ಷೇತ್ರ. ಪತ್ನಿ ಮಗಳನ್ನ ನಿಲ್ಲಿಸ್ತಾ ಇಲ್ಲ ಮುನಿರತ್ನ ನಾಯ್ಡು ಅವರು. ಕೋರ್ಟ್ ತೀರ್ಪು ವ್ಯತಿರಿಕ್ತವಾದ್ರೆ ಹೊಸ ಅಭ್ಯರ್ಥಿ ಎನ್ನುವ ಲೆಕ್ಕಾಚಾರದಲ್ಲಿದ್ದಾರೆ. ಆದ್ರೆ ಆ ಅಭ್ಯರ್ಥಿ ಯಾರು ಅಂದ್ರೆ ಬೇರೆ ಯಾರು ಅಲ್ಲ, ಮುನಿರತ್ನ ಅವರ ಬೀಗರಾಗಿರುವಂತ ರಾಕ್ಲೈನ್ ವೆಂಕಟೇಶ್ ಅವರು. ರಾಕ್ಲೈನ್ ವೆಂಕಟೇಶ್ ಅವರನ್ನ ನಿಲ್ಲಿಸೋದಕ್ಕೆ ಮುನಿರತ್ನ ಅವರು ಪ್ಲಾನ್ ಅನ್ನ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವೆಂಕಟೇಶ್ ಹಾಗೂ ಮುನಿರತ್ನ ಹಾಗೂ ಕೂಡ ಬೀಗತನದ ಸಂಬಂಧ ಇರುವಂತದ್ದು. ಇವರಿಬ್ಬರ ನಡುವೆ ಇರೋದು ಬೀಗತನದ ಸಂಬಂಧ. ರಾಕ್ಲೈನ್ ಅಭ್ಯರ್ಥಿ ಮಾಡೋದಕ್ಕೆ ತೆರೆಮರೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಇಲ್ಲಿ ಮುನಿರತ್ನ ಅವರಿಗೆ ಅನರ್ಹತೆ ಅನ್ನೋದು ಹಾಗೆ ಮುಂದುವರೆದ್ರೆ ಎದುರಾಗುತ್ತೆ ಸಂಕಷ್ಟ. ಸೊ ಹೀಗಾಗಿನೇ ಆ ಒಂದು ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಅಕಸ್ಮಾತ್ ಇವರಿಗೆ ಆ ಒಂದು ತೊಡಕು ಮುಂದುವರೆದಿದ್ದೆ ಆದಲ್ಲಿ ರಾಕ್ಲೈನ್ ಅವರನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಬಹುತೇಕ ಇರುವಂತದ್ದು. ಮುನಿರತ್ನ ಬಹುತೇಕ ವ್ಯವಹಾರಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಪಾಲುದಾರರಾಗಿದ್ದಾರೆ. ರಾಕ್ಲೈನ್ ಎಂಎಲ್ಎ ಮಾಡಿ ತಾನೇ ಅಧಿಕಾರವನ್ನ ಚಲಾಯಿಸುವಂತ ಯೋಚನೆ ಕೂಡ ಇದರಲ್ಲಿ ಅಡಗಿದೆ. ಇನ್ನೊಂದ್ ಕಡೆ ಇಲ್ಲಿ ಚಿತ್ರರಂಗದ ಸಪೋರ್ಟ್ ಕೂಡ ಸಿಕ್ಕೇ ಸಿಗುತ್ತೆ, ಬಹುದೊಡ್ಡ ಸಪೋರ್ಟ್ ಸಿಗುತ್ತೆ ರಾಕ್ಲೈನ್ ವೆಂಕಟೇಶ್ ಅವರಿಗೆ ಅನ್ನುವ ಲೆಕ್ಕಾಚಾರ ಕೂಡ ಅಡಗಿದೆ. ಅದರಲ್ಲೂ ಪ್ರಮುಖವಾಗಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಶ್ ಜೋಡೆತ್ತು ಪ್ರಚಾರ ಮಾಡುವಂತ ವಿಶ್ವಾಸ ಕೂಡ ಇದರಲ್ಲಿ ಇರುವಂತದ್ದು. ಮಂಡ್ಯದ ಸಹಾಯಕ್ಕೆ ಸುಮಲತಾರಿಂದ ಋಣ ಸಂದಾಯ ಆಗುವಂತ ಲೆಕ್ಕಾಚಾರವನ್ನ ಕೂಡ ಹಾಕಲಾಗಿದೆ. ಎಲ್ಲಾ ಫಾರ್ಮುಲಾ ಲೆಕ್ಕಾಚಾರದಲ್ಲಿದ್ದಾರೆ ಮುನಿರತ್ನ ಅವರು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಜಂಬೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಮುನಿರತ್ನ ಅವರ ಅನರ್ಹತೆ ಮುಂದುವರೆದಿದ್ದೆ ಆದಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರನ್ನ ಕಣಕ್ಕಿಳಿಸುವಂತ ಲೆಕ್ಕಾಚಾರ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹೆಚ್ಚಿನ ಡೀಟೇಲ್ಸ್ ಏನಿದೆ? ಖಂಡಿತ ಪೃಥ್ವಿರಾಜ್, ಯಾಕೆಂದ್ರೆ ಈಗಾಗಲೇ ಏನು ಮುನಿರತ್ನ ಅವರು ಬಿಜೆಪಿ ಸೇರ್ಪಡೆ ಆಗ್ಲಿಕ್ಕೆ ಒಂದು ರೀತಿ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು. ಜೊತೆನಲ್ಲಿ ಈಗಾಗಲೇ ಹಾಲಿಯಲ್ಲಿ ಇರ್ತಕ್ಕಂಥ ಏನು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ತುಳಸಿ ಮುನಿರಾಜು ಅವರು ಜೊತೆ ಶಿಲ್ಪಾ ಅವರು ಕೂಡ ಕಂಟೆಸ್ಟ್ ಮಾಡ್ಲಿಕ್ಕೆ ಅಣಿಯಾಗಿರ್ತಕ್ಕಂಥದ್ದು. ಸೊ ಅಲ್ಲಿ ಕೂಡ ಸಾಕಷ್ಟು ವಿರೋಧಗಳಿರುವ ಹಿನ್ನೆಲೆಯಲ್ಲಿ ಮುನಿರತ್ನ ಅವರು ಬಿಜೆಪಿ ಸೇರ್ಪಡೆ ಆಗೋಕ್ಕಿಂತ ಹೊರಗಡೆಯಿಂದ ಅವರು ಬೆಂಬಲ ಕೊಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಂದ್ ವೇಳೆ ಅನರ್ಹತೆ ಸಾಬೀತಾದ್ರೆ. ಸೊ ಆ ಕಾರಣಕ್ಕಾಗಿ ಮುನಿರತ್ನ ಅವರ ಪರವಾಗಿ ರಾಕ್ಲೈನ್ ವೆಂಕಟೇಶ್ ಅವರನ್ನ ಕಣಕ್ಕಿಳಿಸಿದ್ರೆ ಬಿಜೆಪಿ ಇರತಕ್ಕಂಥ ವಿರೋಧಗಳನ್ನು ಕೂಡ ಶಮನ ಮಾಡಬಹುದು. ಜೊತೆಗೆ ಗೆಲುವಿಗೂ ಕೂಡ ಸಹಾಯ ಆಗುತ್ತೆ. ಯಾಕಂದ್ರೆ ಮುನಿರತ್ನ ಮತ್ತೆ ಏನು ರಾಕ್ಲೈನ್ ವೆಂಕಟೇಶ್ ಇಬ್ರು ಕೂಡ ಆಪ್ತ ಗೆಳೆಯರು. ಸೊ ಆ ಹಿನ್ನೆಲೆಯಲ್ಲಿ ಈ ರೀತಿ ಒಂದು ರಣತಂತ್ರವನ್ನ ಮುನಿರತ್ನ ಮಾಡಿದ್ದಾರೆ ಅಂತ ಮಾತ್ರ ಕೇಳಿ ಬರ್ತಾ ಇದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಇವತ್ತಿನ ರಾತ್ರಿ ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗ ಪಾತಾಳ ಪ್ರಳಯ ಪ್ರಸಾರ ಆಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ